ಪ್ಲೀಸ್ ಸರ್, ನನ್ನ ಮಗಳು ನೀವೇ ಕಾಪಾಡಬೇಕು. ಆ ಭವಾನಿ ಶಂಕರ್ ನನ್ನ ಮಗಳನ್ನ ಏನ್ ಮಾಡ್ತಾನೆ ಅಂತ ನೆನೆಸ್ಕೊಳಕ್ಕೂ ನಂಗೆ ಆಗ್ತಾ ಇಲ್ಲ ಸರ್. ಪ್ಲೀಸ್ ನನ್ನ ಮಗಳು ನೀವೇ ಕಾಪಾಡಬೇಕು ಸರ್. ನಾನು ಈಗಲೇ ಹೊರಡ್ತಾ ಇದ್ದೀನಿ ಸರ್. ಭವಾನಿ ವೈಷ್ಣವಿ, ಆಣೆ ಮೇಲೆ ಆಣೆ ಮಾಡಿ ಒಂದೇ ಸಮನೆ ನನ್ನ ಕಾಡಿ ಕಾಣದಾದೆ ಇರುಳ ಮರೆ ಮಾಡಿ ನೆನಪಲ್ಲಿ ಮನದೇ ನೀ ಸುಳಿದಾಡಿ. ಅಪ್ಪ, ಸ್ಪಂದನ ಕಿಡ್ನಾಪ್ ಆಗಿದ್ದಾಳೆ. ಸ್ಪಂದನ? DYSP ರಾಮಚಂದ್ರ ಅವ್ರ ಮಗಳು ಸ್ಪಂದನ. ಅವಳನ್ನ ಯಾರೋ ಕಿಡ್ನಾಪ್ ಮಾಡಿದಾರಂತೆ. ನಾನು ಇಮಿಡಿಯೇಟ್ ಆಗಿ ಹೋಗಿ ಆಕ್ಷನ್ ತಗೋಬೇಕು. ಈ ಸ್ಪಂದನ ಯಾರು? ಅರೆ, ಪ್ರದಕ್ಷಿಣೆ ಯಾಕೆ ಅರ್ಧಕ್ಕೆ ನಿಂತಿದೆ? ಎನಿ ಪ್ರಾಬ್ಲಮ್? ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಗೇನಾದ್ರೂ ಪ್ರಾಬ್ಲಮ್ಮಾ ವೈಷ್ಣವಿ ಅವರೇ? ನಾನು ಹೊರಡ್ತಾ ಇದ್ದೀನಿ. ಅಷ್ಟರಲ್ಲಿ ಅವ್ರ ಲೊಕೇಶನ್ ಟ್ರ್ಯಾಕ್ ಮಾಡಿ ಕವರ್ ಮಾಡಿರಿ. ಸರ್ ಓಕೆ ಸರ್. ಸರ್ ಇನ್ಫಾರ್ಮೇಶನ್ ಪ್ರಕಾರ ಗೋಪಿನಾಥ್ ಕಡೆಯವರು ಮಿನಿಮಮ್ 50 ಜನ ಇದ್ದಾರಂತೆ. ಎಲ್ಲರೂ ಕೈಲಿ ವೆಪನ್ ಇದ್ದಂತೆ ಸರ್. ಓಕೆ ಸರ್, ಡಿಪಾರ್ಟ್ಮೆಂಟಿಂದ ಫೋರ್ಸ್ ಕಳಿಸ್ತೀರಿ. ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಿ. ಆದರೆ ಒಂದು ಮಾತು ಸರ್, ನಾನು ಬರೋವರೆಗೂ ಯಾವುದೇ ಕಾರಣಕ್ಕೂ ನಮ್ಮ ಕಡೆಯಿಂದ ಫೈರಿಂಗ್ ಆಗಬಾರ್ದು. ದಟ್ಸ್ ಓಕೆ ಸರ್. ಬಟ್ ಸ್ಪಂದನ ಹೇಗಿದ್ದಾಳೋ? ಅವಳಿಗೆ ಭವಾನಿ ಶಂಕರ್ ಏನು ತೊಂದರೆ ಕೊಡ್ತಾ ಇದ್ದಾನೋ ಟೆನ್ಷನ್ ಆಗ್ತಾ ಇದೆ ಸರ್. ಸ್ಪಂದನಿಗೆ ಏನಾಗಲ್ಲ ಸರ್. ನಾನು ಬದುಕಿರೋವರೆಗೂ ಅವಳ ಬಟ್ಟೆಲಿರೋ ಒಂದು ನೂಲು ಕೂಡ ಸುಕ್ಕ ಆಗ್ಬಿಡಲ್ಲ. ಇದು ವಿಕ್ರಾಂತ್ ಕೊಡ್ತಿರೋ ಮಾತು. ಥ್ಯಾಂಕ್ ಯು ಸರ್. ಸರ್ ಬೇಗ ಬನ್ನಿ ಸರ್. ಬೇಗ ನಡಿ ನೀನು. ಮದ್ವೆ ಇಟ್ಕೊಂಡು ಹೋಗೋ ಅವಶ್ಯಕತೆ ಏನಿತ್ತು ವಿಕ್ಕಿ ಬಾವನ್ಗೆ? ನಾಯಕರ ವಂಶ ನಮ್ದು. ನನ್ನ ಮಗನಿಗೆ ಎಲ್ಲದಕ್ಕಿಂತ ಡ್ಯೂಟಿನೇ ಮುಖ್ಯ. ಡ್ಯೂಟಿ ಫಾಸ್ಟ್. ವಿಕ್ಕಿ, ವಿಕ್ಕಿ ನಿಂತ್ಕೋ. ಅಮ್ಮ, ಮದುವೆ ಬಿಟ್ಟು ಯಾಕಮ್ಮ ಬಂದೆ? ಸೇಮ್ ಕ್ವೆಶ್ಚನ್. ನೀನ್ ಯಾಕೆ ಬಂದೆ? ಅಮ್ಮ, ಸ್ಪಂದನ ಕಿಡ್ನಾಪ್ ಆಗಿದ್ದಾಳೆ. ಅವಳನ್ನ ನಾನೇ ಕಾಪಾಡಬೇಕು. ಮದ್ವೆ ಅರ್ಧದಲ್ಲೇ ಬಿಟ್ಟು ಬರಕ್ಕೆ ಇದೊಂದೇ ಕಾರಣನಾ ಅಥವಾ ಬೇರೆ ಇನ್ನೇನಾದ್ರೂ? ಬೇರೆ ಯಾವುದೇ ಕಾರಣ ಇದ್ರೂ ಅದರಿಂದ ಏನು ವ್ಯತ್ಯಾಸ ಆಗಲ್ಲಮ್ಮ. ನನಗೆ ನನ್ನ ಕರ್ತವ್ಯನೇ ಮುಖ್ಯ. ಹೃದಯ ಏತಕ್ಕೆ
ಹೋಗ್ಬರ್ತೀನಿ. ಓಹೋಹೋ ಕ್ಯಾಂಪ್ ಹುಡುಗಿ ಮಾತು.